ನಮಸ್ಕಾರ ಮಾನ್ಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ 2ನೇ ಸುತ್ತಿನ ಮೊರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯಗಳ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದು 1 ವಾರ ಆಯಿತು. 3ನೇ ಸುತ್ತಿನ ಕೌನ್ಸಿಲಿಂಗ್ ಬಗ್ಗೆ ಕಾಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಥರದಂಥ ಒಂದು ಅಪ್ಡೇಟನ್ನು ಕೂಡ ಇನ್ನೂವರೆಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಮಾಡಿರುವುದಿಲ್ಲ. ಆದರೆ ಈ ಬರುವಂಥ ವಾರದಲ್ಲಿ ಅಂದರೆ ಜುಲೈ ಮೊದಲನೇ ವಾರದಲ್ಲಿ 3ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕ್ಲೋಸ್ ಮಾಡುವಂಥ ಒಂದು ಎಲ್ಲ ಲಕ್ಷಣಗಳು ಕಂಡುಬಂದಿವೆ. ಯಾಕಂದರೆ ಈಗಲೇ ಅವರು ಲೇಟ್ ಆಗಿದೆ, ಎಲ್ಲ ಸ್ಕೂಲುಗಳು ಆರಂಭವಾಗಿರುವುದರಿಂದ ಅವರು ಕೂಡ ತುಂಬ ಪ್ರೆಷರ್ ಇದೆ. ಈ 3ನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅತೀ ಬೇಗನೆ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮುಂದಿನ ವಾರದಲ್ಲಿ ಈ ಜುಲೈ ಮಂತಲ್ಲಿ ಮೊದಲನೇ ವಾರದಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ದಿನಾಂಕ ಇರ್ಬೋದು, ಲೀಸ್ಟನ್ನು ಮತ್ತು ಕೊನೆಯ ದಿನಾಂಕ ಲಿಸ್ಟ್ ಅಟ್ ಎ ಟೈಮ್ ಬಿಟ್ಟು ಒಂದು ಪ್ರಕ್ರಿಯೆಯನ್ನು ಬೇಗನೆ ಮುಗಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕಂತ ಒಂದು ನಿಟ್ಟಿನಲ್ಲಿ ಇದೊಂದು ತಡವಾಗಿರ್ಬೋದು. ಮುಂದಿನ ವಾರ ಎಲ್ಲ ವಿದ್ಯಾರ್ಥಿಗಳಿಗೂ ರೆಡಿಯಾಗಬೇಕು. ಯಾಕಂದರೆ ಇದು ಕೊನೆಯ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗ್ಬೋದು ನಿಮ್ಮಗಳಿಗೆ. ಯಾಕಂದರೆ ಈಗಾಗಲೇ ತುಂಬ ಲೇಟ್ ಆಗಿರೋದ್ರಿಂದ 4ನೇ ಸುತ್ತಿನ ಕೌನ್ಸಿಲಿಂಗನ್ನು ಮಾಡ್ತಾರೋ ಬಿಡ್ತಾರೋ ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಬಟ್ ಯಾವುದಕ್ಕೂ ಕೂಡ ಇನ್ನೂ ಈಗ ನೋಡಿ, ನಾಳಿಂದ ವರ್ಕಿಂಗ್ ಡೇ ಸ್ಟಾರ್ಟ್ ಆಗ್ತಾ ಇದೆ. ವರ್ಕಿಂಗ್ ಡೇ ಸ್ಟಾರ್ಟ್ ಆದಮೇಲೆ ಸಾಮಾನ್ಯವಾಗಿ ಪ್ರಕ್ರಿಯೆನ ಆರಂಭ ಮಾಡಿಬಿಡ್ತಾರೆ. ಈ ಸಂದರ್ಭದಲ್ಲಿ ನಾಳಿಂದ ಎನಿ ಟೈಮ್ ಈ ಒಂದು KE ಮುಖಾಂತರ ಮೊರಾರ್ಜಿ ದೇಸಾಯಿ ಸಂಬಂಧಿಸಿದಂಥ ಅಪ್ಡೇಟ್ ಎನಿ ಟೈಮ್ ಆಗ್ಬೋದು. ನಾಳೆ ನೈಟಲ್ಲಿ ಈವ್ನಿಂಗ್ ತನಕನೂ ಅಪ್ಡೇಟ್ ಆಗ್ಬೋದು, ಅಥವಾ ನಾಡಿದ್ದಾಗ್ಬೋದು. ಒಟ್ಟು ಆ ವಾರದಲ್ಲಿ, ಬರುವಂಥ ವಾರದಲ್ಲಿ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗಲಿದೆ. ಅದರ ಜೊತೆಗೆ ನೀವು ಹಾಕಿರುವಂಥ ಒಂದು ಕಾಮೆಂಟ್ಸ್ ಇದಾವಿಲ್ಲಿ, ನನಗೆ ಕಾಮನ್ ಆಗಿ ನೀವು ಕಾಮೆಂಟ್ಸನ್ನು ಮಾಡಿರ್ತೀರಿ. ಅದನ್ನು ಕೂಡ ಓದಿ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತಾ ಅಂತ ನೋಡೋಣ. ಮಾನ್ಯರೇ, ಇಲ್ಲಿ ನೋಡಿ, ಒಬ್ಬರು ಕಾಮೆಂಟ್ಸ್ ಹಾಕಿದ್ದಾರೆ. 77 ಮಾರ್ಕ್ಸ್ ಬಂದಿದೆ 2A ಕಾಸ್ಟು ಬೆಳಗಾಂ ಡಿಸ್ಟಿಕಲ್ಲಿ 3rd ರೌಂಡಲ್ಲಿ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. 77 ಪರವಾಗಿಲ್ಲ, ಬಟ್ ಸೀಟ್ ಉಳಿಕೆಯಾದಲ್ಲಿ ಪಕ್ಕ ನಿಮಗೆ ಸೀಟ್ ಸಿಗುತ್ತೆ. ಸರ್, ನನಗೆ ಮಗಳು 25 ಮಾರ್ಕ್ಸ್ ಆಗಿದೆ SCಗೆ. ತುಂಬ ಕಡಿಮೆ ಇದೆ ಮಾನ್ಯರೇ. ಯಾಕಂದರೆ ಕಾಂಪಿಟೇಷನ್ ಯುಗ, ನಿಮಗೂ ಕೂಡ ಗೊತ್ತಿರುವಂಥದ್ದು. ಬಟ್ 25 ತುಂಬ ಕಡಿಮೆ ಇದೆ. ನೋಡಬೇಕು ಏನಾಗುತ್ತೆ. ಮುಂದಿನ ವಾರ ಎಲ್ಲ ನಿಮಗೆ ಗೊತ್ತಾಗುತ್ತೆ, ಸಿಗುತ್ತೆ ಬಿಡುತ್ತೆ ಅನ್ನೋದು. ನಮಗೂ 60 ಮಾರ್ಕ್ OBC ಸೀಟ್ ಸಿಗುತ್ತಾ ಅಂತ. 60 ಮಾರ್ಕ್ಸು ತುಂಬ ಬಾರ್ಡ್ರಲ್ಲಿದೆ. ಓಕೆ. ಬಟ್ ಯಾವ ಜಿಲ್ಲೆ ಅಂತ ಇವರು ಮೆನ್ಷನ್ ಮಾಡಿಲ್ಲ. ನನ್ನ ಮಗನದ್ದು 55 ತೊಗೊಂಡಿದ್ದಾರೆ, ಲೀಸ್ಟಲ್ಲಿ ಹೆಸರು ಬಂದಿಲ್ಲ. ಗುಲ್ಬರ್ಗ ಜಿಲ್ಲೆ ಆಲೂರು, ನಮ್ಮದು ST ಕಾಸ್ಟ್ ಇದೆ. 55 ಮೇಲ್ 3rd ರೌಂಡಲ್ಲಿ ಆಗುವಂಥ ಚಾನ್ಸಸ್ ಇದೆ. ಕಾದು ನೋಡಿ, ಮುಂದಿನ ವಾರ ನಿಮಗೆ ಅದು ಅನೌನ್ಸ್ಮೆಂಟು ಕೂಡ ಆಗ್ತಾ ಇದೆ. ಬೆಳಗಾಂ ಡಿಸ್ಟಿಕ್ ಮಾರ್ಕ್ಸ್ 35 ಬಾಯ್ 3rd ರೌಂಡ್ 35 ಮಾರ್ಕ್ಸು ತುಂಬ ಕಷ್ಟ ಆಗುತ್ತೆ. ಧಾರವಾಡ ನಮ್ಮದು SC ಕಾಸ್ಟ್ 50 ಮಾರ್ಕ್ಸ್ 3rd ರೌಂಡಲ್ಲಿ ಈಗ ಬರಬಹುದಾ? ಧಾರವಾಡ ಆದರ್ಶ ಸ್ಕೂಲ್ದಾಗ ಎಷ್ಟು ಸೀಟ್ ಉಳಿದಿವೆ? ಮಾನ್ಯ ನೋಡ್ರಿ, ಧಾರವಾಡ ಆದರ್ಶ ಸ್ಕೂಲಲ್ಲಿ ಒಂದು OBCಯಲ್ಲಿ ನನಗೆ ತಿಳಿದು ಬಂದಾಗೆ, BO ಆಫೀಸ್ ವತಿಯಿಂದ ನನಗೆ ಹೇಳಿದಾಗೆ, OBCಲಿ ಒಂದು 2 ಸೀಟ್ ಉಳಿದಿದ್ದಾವೆ ಆಮೇಲೆ ಅಂತ ಹೇಳಿದ್ದಾರೆ. ಮತ್ತು ಸ್ಪೆಷಲ್ ರಿಸರ್ವೇಷನ್ಸಲ್ಲಿ 1 ಸೀಟು, ಒಟ್ಟು ಒಂದು 3 ರಿಂದ 4 ಸೀಟುಗಳು ಉಳಿಕೆಯಾಗಿವೆ ಅಂತ ಒಂದು ಕೇಳಿ ಬಂದಿದೆ ನನಗೆ. ಈ ಒಂದು ಧಾರವಾಡ ಜಿಲ್ಲೆ ಇರುವಂಥ ಆದರ್ಶ ಸ್ಕೂಲ್ ಒಳಗಡೆ ಒಂದು ಸ್ಕೂಲ್ ಬಗ್ಗೆ ಮಾತ್ರ ನನಗೆ ಗೊತ್ತು. ಮೊರಾರ್ಜಿ 3rd ರೌಂಡ್ ಲಿಸ್ಟ್ ಯಾವಾಗ ಬರುತ್ತೆ? ಮುಂದಿನ ವಾರದಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. 3ನೇ ಸುತ್ತಿನ ಕೌನ್ಸಿಲಿಂಗ್ ಮುಂದಿನ ವಾರದಲ್ಲಿ ನಮಗೆ ಬರುವಂಥ ಒಂದು ಎಲ್ಲ ಲಕ್ಷಣಗಳು. ಯಾಕಂದ್ರೆ ತುಂಬ ಲೇಟ್ ಆಗಿದೆ ಇವಾಗ. 2A ಕೆಟಗರಿ ನಮ್ಮದು ಚಿಕ್ಕಮಗಳೂರು 49 ಮೇಲೆ ಆಗುತ್ತಾ ಅಂತ. 49 ತುಂಬ ಕಡಿಮೆ ಇದೆ ಮಾನ್ಯರೇ. ಅದು ಡೌಟು 49ಗೆ. ನನ್ನ ಮಗ 63 3rd ರೌಂಡ್. 61 3rd ರೌಂಡು. ಬಟ್ ಯಾವ ಜಿಲ್ಲೆ ಅಂತ ಹೇಳಿಲ್ಲ ಇವರು. 61 ಮಾರ್ಕ್ಸ್ ಇದೆ ನಮ್ಮ ಮಗಂದು, ಆಗುತ್ತಾ ಅಂತೇಳಿ ಕೇಳ್ತಾ ಇದ್ದಾರೆ. ಬಟ್ ಕಾಸ್ಟ್ ಕೂಡ ಇವರು ಮೆನ್ಷನ್ ಮಾಡಲಿಲ್ಲ. 52 ರ್ಯಾಂಕು ಕೊಪ್ಪಳ ಅಂತ ಹೇಳ್ತಾ ಇದ್ದಾರೆ. 36 ತುಂಬ ಕಡಿಮೆ ಇದೆ. ಗುಲ್ಬರ್ಗ ಸೆಲೆಂ. ಓಕೆ, ನನ್ನ ಮಗಳದು 46 ರೌಂಡ್ ಬಂದಿದೆ ಅಂತ. ಸುಮಾರು ಕಾಮೆಂಟ್ಗಳಿದ್ದಾವೆ ಇಲ್ಲಿ. ನನಗೆ ಒಂದು 2 ಡೇಸಿಂದ ಕಾಮೆಂಟನ್ನು ಓದಿರಲಿಲ್ಲ. ಬಟ್ ಇವಾಗ ನೋಡಿ, ಒಂದು ವಾರ, ಮುಂದಿನ ವಾರದಲ್ಲಿ ಎಲ್ಲ ಅಪ್ಡೇಟ್ ಆಗಲಿಕ್ಕೆ ಚಾನ್ಸಸ್ ಇದೆ.